ಹುಮ್ನಾಬಾದ್ ಬಾಬು ಜಗಜೀವನ್ ರಾಮ್ ವೃತ್ತ ಉಳಿಸುವಂತೆ ಮುಖಂಡರ ಮನವಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ NH 65 ರಸ್ತೆ ಪಕ್ಕದಲ್ಲಿರುವ ಬಾಬು ಜಗಜೀವನ್ ರಾಮ್ ವೃತ್ತವು ಪಟ್ಟಣದಲ್ಲಿ ಹೈವೇಯಲ್ಲಿ ಏಕೈಕ ವೃತ್ತವಾಗಿದೆ. ಅದು ಕೂಡ ರಸ್ತೆ ಫ್ಲೈಓವರ್ನಲ್ಲಿ ಹೋಗುತ್ತಿದೆ ಎಂಬ ಸುದ್ದಿ ತಿಳಿದು ಸ್ಥಳದಲ್ಲಿ ಸಮಾಜದ ಮುಖಂಡರು ಹಾಗೂ ಅನೇಕ ದಲಿತ ಮುಖಂಡರು ಜಮಾಯಿಸುತ್ತಿದ್ದಂತೆ ಸ್ಥಳಕ್ಕೆ ಶಾಸಕ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಧಾವಿಸಿ ಮುಖಂಡರ ಜೊತೆಗೆ ಚರ್ಚಿಸಿದರು. ಈ ಕುರಿತು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡಿದ್ದೇವೆ. ಇದನ್ನ ಉಳಿಸು 100% ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಕನ್ಸಲ್ಟೆನ್ಸಿದವ್ರು ಬರ್ತಾರೆ, ಇದ್ರದ್ದು ಮಾಡಿದವ್ರು DPR ರೆಡಿ ಮಾಡಿದವರು ಕನ್ಸಲ್ಟೆನ್ಸಿ ಇರ್ತದ, ಮತ್ತೆ ಟೆಂಡರ್ ಆಗಿ ಕಾಂಟ್ರಾಕ್ಟರ್ ಬಿ ಬರ್ತಾನೆ ನಾವು ಕರ್ಸಿ ನಾವು ನಿಮ್ಗೆ ಹೇಳಿ. ನಾವು ಈಗ ನೀವು ಒಮ್ಮೆ ಬರ್ತೀರ ಅಂತ ನನಗೂ ಗೊತ್ತಿದ್ದಿಲ್ಲ. ನಾವು ಇವ್ರಿಗೆ ಬಂದು ಏನು ಹೇಳ್ದ, ನೀವು ಒಂದು ಎಲ್ಲರೂ ಕುಂತು ಮೀಟಿಂಗ್ ಮಾಡಿಕೊಡ್ರಿ, ಒಂದು ಡೇಟ್ ಕೊಡ್ರಿ. ಪ್ರೊಜೆಕ್ಟ್ ಡೈರೆಕ್ಟರ್ ಬರ್ತಾನೆ, ಇಲ್ಲ ನವೀನ್ ಅಂತ ಗಲ್ಬರ್ಗ ಅದಾವ, ಮತ್ತು ಕಾಂಟ್ರಾಕ್ಟರ್ ಬಿ ಬರ್ತಾನ. ಅವ್ರು ನೋಡ್ಕೊಂಡು ಹೋಗಿದ್ಮೇಲೆ ಟೆಕ್ನಿಕಲ್ ಗೊತ್ತಾಗ್ತದೆ. ಈಗ ನಾವು ನೀವೆಲ್ಲ ಮಾತಾಡೋದು ಏನಾಗ್ತದ, ಸುಮ್ಮನೆ ಒಂದು ಇದಾಗ್ತದೆ. ಈಗ ಸೆಂಟ್ರಲಿಂದ ಏನು FOP ಅವ್ರದ್ದು ಎಷ್ಟು ಫೀಟಿಂದ ಆಗ್ಲತ್ತದ, ಅವ್ರದ್ದು ಎಷ್ಟು ಇದು ಆಗ್ಲತ್ತದ, ಅದು ನೋಡ್ಕೊಳಕ ಕರೆಕ್ಟ್ ಅಲ್ಲ. ಈಗ ನಾವು ನೀವು ಏನು ಅದು ಡಿಸ್ಕಷನ್ ಮಾಡಿದ್ವಿ ಏನೂ ಆಗಲ್ಲ. ಅವ್ರು ಏನು ಟೆಕ್ನಿಕಲಿ ಹೇಳ್ತಾರೆ ನೋಡ್ರಿ, ಟೆಕ್ನಿಕಲಿ ಹೇಳಿ ಅವ್ರು ಏನಾಗಿರ್ಬೇಕು, ಅವ್ರದ್ದು ಏನು ಸಜೆಷನ್ ಕೊಡ್ತಾರೆ ಇನ್ನು ಸರಿ. ಮತ್ತು ನಾವು ಡಿಸಿಷನ್ ತಗೊಳ್ಳೋ ಬರ್ತೇವೆ, ಏನು ಮಾಡ್ಬೇಕು. ಸ್ವಲ್ಪದ್ರಾಗ ಏನೋ ಉಳ್ಳೆತ್ತು ಹೆಚ್ಚು ಕಮ್ಮಿ ಅಂದ್ರೆ ಏನ ಒಂದು 3-4-5 ಅದು ಏಟ್ ಉಳ್ಳೆತ್ತದ ಏಟಿಲ್ಲ ಅಂತ MLA ಗೊತ್ತಿಲ್ಲ, MLC ಗೊತ್ತಿಲ್ಲ. ಅವ್ರು ಬಂದು ಪ್ರೊಜೆಕ್ಟ್ ಮ್ಯಾನೇಜರ್ ಬಂದ್ರೆ ಅದು ಹೇಳಿದ್ರೆ ನಮ್ಗೆ ಇಬ್ಬರಿಗೆ ಐಡಿಯಾ ಆಗ್ಬೋದು. ಅದ್ರ ಬಾದ್ ಎಲ್ಲರೂ ಕಲ್ತದಕ್ಕೆ ಏನ್ ಸಾಧ್ಯ ಆಯ್ತದ ಯಾಕಡಿಂದ ಮಾಡೋದ್ ಕೋಶಿಶ್ ಮಾಡ್ರಿ. ಸಾಧ್ಯ ಆಯ್ತಪ್ಪ ಅಂದ್ರೆ ಟೈಮ್ ತಗೊಂಡ್ರೆ ಅಂದ್ರೆ MP ಸಾಬ್ರಿಗೆ ಕರ್ಸ್ರಿ, MP ಸಾಬ್ರಿಗೆ ಕರ್ಸ್ರಿ, ಅವ್ರಿಗೆ ಬರ್ತದ ಖರ್ಚು ಮಾತಾಡ್ತಾರೆ. ಏನ್ ಪ್ಲಾನ್ ಅದ, ಪ್ಲಾನ್ ಏನದ ಅದ್ರ ಬಗ್ಗೆ ತೊಗೊಂಬರ್. ಯಾಕ್ರಿ ನಾವು ಸುಮ್ಮನೆ ಅದು ಇದು ಬೇಡ, ಅವ್ರ ಪ್ಲಾನ್ ಬರಲಿ. ಆ ಸೆಂಟ್ರಲಿಂದ ಟೇಪ್ ಹಚ್ಚಿ ಹಿಡಿತಾರ, ಎಷ್ಟು ಫೀಟ್ ಹೊಂಟದ, ಅವ್ರ ಪ್ಲಾನ್ ಯಾವ ಪ್ರಕಾರ ಅದ ಅದೆಲ್ಲ ನೋಡ್ಕೊಬಾರ್ರಿ. ಅದನ್ನ ನೋಡ್ಕೊಂಡು ಇದ್ರೊಳಗಿಂದ ಎಷ್ಟು ನಡೆದದ ಅದು ನೋಡಿದ್ಮೇಲೆ ನಾವು ಮಾತಾಡ್ಕೊಂಡು ಖಾಲಿತ್ತು. ಈಗ ಅವ್ರದ್ದೇನು ರೋಡ್ ಬಂದ್ ನೋಡ್ರಿ, ಅಲ್ಲಿ ತನಕ ಏನ್ ರೋಡ್ ಬಂದ್ ನೋಡ್ರಿ, ಆ ರೋಡಿಗೆ ಬಿಟ್ಟು ಏನು ಇದು ಇತ್ತು ಹಂಗೆ ನಡೀತು. ಈಗ ಇದಕ್ಕೆ ಏನಾಗ್ಲತ್ತ, ಇಲ್ಲಿ ಮತ್ತೆ ಸ್ಟ್ರಕ್ಚರ್ ಬರ್ತದ, ಅವ್ರದ್ದು ರೋಡ್ ಮತ್ತೆ ಬರ್ತದ. ಈಗ ಇದು ಮ್ಯಾಗಿಂದ ಏನಾಗ್ತದ, ಗಾಡಿ ಹೋಗ್ತದ ತೆಳಗ, ಅದಕ್ಕೆ ಸರ್ವಿಸ್ ರೋಡ್ ಮತ್ತೆ ಇದು ಬರ್ತದ, ಸರ್ವಿಸ್ ರೋಡ್ ಬರ್ತದ. ಅದು ಮ್ಯಾಗ್ ಇದು ಬರ್ಬೇಕಿತ್ತು ಅಂತ ತೆಳಗ್ ಪಿಲ್ಲರ್ ಬಿ ಏನಾರ ನಿಂದ್ರದಿಲ್ಲ. ಈಗ ಅದ್ರದ್ದು ಕಾಂಟ್ರಾಕ್ಟರ್ ಬಂದಿನ ಮೇಲೆ ಕೇಳ್ಬೇಕು, ಅದು ಏನೆಲ್ಲ ಅದು ಸೆಂಟರ್ ಆಗ್ತು ಮ್ಯಾಗಿನ ಗಾಡಿ ಹೋಗ್ಲಕ್ಕ, ತೆಳಗ್ ಸರ್ವಿಸ್ ನಾವು ಮುನ್ಸಿಪಾಲಿಟಿ ಮೀಟಿಂಗ್ ದಾಗ ಅವ್ನಿಗೆ ಏನು ಗೊತ್ತಿಲ್ಲ. FOP ಅಂತಂದ್ರೆ ಅಂಡರ್ ಪಾಸ್ ಹೋಗೋ ಸರ್ವಿಸ್ ಅವ್ರದ್ದು ಈ ರೀಸನ್ ಏನಾರ ಬರ್ತಾನೆ ಮಾರ್ಕ್ ಮಾಡ್ರಿ. ಅದಕ್ಕೆ ಮನ್ ನನಗೆ ಗೊತ್ತಾಗಿನ ಮ್ಯಾಕ ಇವ್ರಿಗೆ ಹೇಳ್ದನ, ಅದು ಮನ್ ಬಂದಾರ ಅವ್ರು ಇದು ಮಾಡ್ಕೊಳಕ್ಕ. ಇದ್ರದ್ದು ಏನ ಎಲ್ಲಿಂದ ಇದು ಈ ರೋಡಿಂದ ಇದು ಆಗ್ತು, ಈ ಕಡೆಯಿಂದ ಆಗ್ಯದ ಇದು. ಈಗ ಆಕ್ಚುಲಿ ಒಂದ್ ಹೇಳಿ ನಿಮಗ, ಇವ್ರದೇನೋ 130 ಮೀಟರ್ ಬರ್ತದ, ಇವ್ರದ್ದು ಹಳಿದು ಇಲ್ಲಿ ತನಕ ಇತ್ತು. ಆಕ್ಚುಲಿ ಏನಾಗ್ಯದ, ಈ ಕಲ್ವಟ್ ಇದ್ದ ಸ್ಥಳಕ್ಕಿಂದು ರೋಡ್ ನ್ಯಾರವಾಗಿ ನಮ್ಗೆ ಜಾಗ ಸಿಕ್ಕಿತ್ತು ಆಕ್ಚುಲ್ ಹೇಳೋದು. ಈಗ ಇಲ್ಲೇನಾಗ್ತೀವಿ, ಮಕ್ಕಳಿಗೆ ಅದು ಹೋಗ್ಲಕ್ಕ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಹಳ ವರ್ಷದಿಂದ. ಮೊನ್ನೆ ಇಲ್ಲಿಂದ ಒಂದು ನಮ್ದು ಕೌಡೇಳಬಲ್ ಅಲ್ಲಿ VUP ಅಂತ ಆಗ್ಯದ, ವೆಹಿಕಲ್ ಅಂಡರ್ ಪಾಸ್ ತೆಳಗೆ FOB ಅಂತ ಆಗ್ಯದ. ಇಲ್ಲಿ ಕೆಳಗಿನ ಮಕ್ಕಳದು ಹೋಗ್ಲಕ್ಕ ಬರ್ಲಕ್ಕ ಅಂತ ಇಲ್ಲೂ ಆಗ್ಯದ. ಅಲ್ಲಿಂದ ಚಾಲು ಆಗ್ತದೆ, ಮುಂದೆ ರೆಸ್ಟ್ ಆಗ್ತದೆ. ಇಲ್ಲಿ ತನಕ ಸರ್ವಿಸ್ ರೋಡ್ ಬರ್ತದೆ. ಯಾರ್ದೋ ಒಬ್ಬನಿಗೆ ಟೆಂಡರ್ ಆಗ್ಯದ, ಟೆಂಡರ್ ಬೇಕಾಗಿದ್ದು ಟೆಂಡರ್ ಆಗ್ಯದ. ಸರ್ವಿಸ್ ರೋಡ್ ಆಗಲ್ಲ, ನಮ್ ಚೌಕ್ ಉಳಿಬೇಕಲ್ಲ, ಕೆಲಸ ಮಾಡ್ಬೇಕು. ಇಲ್ಲಿಗ ಅವ್ರ ಆಫೀಸರ್ ಅಂದ್ರು ನ್ಯಾಷನಲ್ ಹೈವೇ ಇದ್ರಾಗ ಯಾವ್ದು ಮಾಡ್ಲಿಕ್ಕೆ ಇಕ್ಲಕ್ ಅದು ಸಾಧ್ಯನೇ ಇಲ್ಲ ಅಂತ ಅಂತಾರ. ಈಗ PD ಏನು ಅನ್ನಲ್ಲ, ಅವ್ನಿಗೆ ಮಾತಾಡಿದ ಮೊನ್ನೆ ಇಲ್ಲೇ ಬಂದಿದ್ರು ಹುಮ್ನಾಬಾದ್ಗೆ, ಅವ್ರು ಬಂದಾಗೆ ಗೊತ್ತಾಗ್ಯದ ನಮಗೂ ಇದು. ಈಗ ಅವ್ನು ಬೀದರ್ದಾಗ SP ಆಫೀಸ್ದಾಗ ಮೀಟಿಂಗ್ ದಾಗ ಅಂತ ಇದೇ ಎಲ್ಲೆಲ್ಲಿ ಡಿಸ್ಪ್ಯೂಟ್ ಇದು ಅದ, ಯಾರ್ಯಾರು ಅಬ್ಜೆಕ್ಷನ್ ಮಾಡತ್ತಾರ ಇದೇ ಮಾಡ್ಲಾಕ್ ಹೋಗ್ಯಾರಂತವ್ರಿಗೆ. 15-20 ವರ್ಷ ಹೇಳಿರು ರಾಜಶೇಖರ್ ಪಾಟೀಲ್ ಅವರು. ಹಲೋ ನಮಸ್ಕಾರ, ಎಲ್ಲಿದ್ರಿ ನೀವೀಗ? ಅದೇ ಇದು NH ಇದು ಅಲ್ಲ, ನೀವು PD ಅಲ್ಲ? ಅದು ಏನಿಲ್ಲ, ಇಲ್ಲಿ ನಮ್ದು ಹುಮ್ನಾಬಾದಲ್ಲಿ ಬರ್ತಾ ಅಂದಿರಂತಲ್ಲ, ಇಲ್ಲಿ
ಅದೇ ಇದು ಇಲ್ಲಿ ಜಗಜೀವನ್ ಜಿ ಅವ್ರದ್ದು ಏನು ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಬಲ್ಲಿ ಎಲ್ಲರೂ ಜನ ಕಾಯ್ತಾ ಇದಾರ, ನೀವು ಬರ್ತಾ ಇದ್ದೀರಿ ಅಂತ ಯಾರೋ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರಂತ. ಅದೇ ಈಗ ನಾನು ನಿಮ್ಗೊಂದು ಹಾಫ್ ಆನ್ ಅವರ್ ಮುಂಚೆ ಫೋನ್ ಮಾಡಿದಾಗ ನೀವು ಮೆಸೇಜ್ ಮಾಡಿದ್ರಲ್ಲ, ಅಂದ್ರೆ ಇಲ್ಲಿ ಯಾರು ಬರ್ತಾ ಇದ್ದಾರ ಇಲ್ಲಿ? ನೀವು ಬರ್ತಾ ಇದ್ದೀರಾ ಏನಾಯ್ತು? ಅದೇ ಪರವಾಗಿಲ್ಲ. ಇದು ಏನು ಇಲ್ಲಿ ನನ್ನ ಬ್ರಿಡ್ಜ್ ಏನು ಬರ್ತಾ ಇದೆಯಲ್ಲ, ಇದು ನಮ್ದು ಇದ್ರ ಹತ್ರ ಜಗಜೀವನ್ ಸ್ಟ್ಯಾಚ್ಯೂ ಹತ್ರ, ಅಲ್ಲಿ ಏಟ್ ಹೈಟ್ ಬರ್ತಾ ಇದೆ? ಈಗ ನಿಮ್ದು ಬ್ರಿಡ್ಜ್ ತಳಗೇನೋ ಸ್ಟ್ಯಾಚ್ಯೂ ಇದು ಆಗ್ತದೆ. ಸೈಡ್ ಒಂದು ಬರ್ತಲ್ಲ ಯಾಕಂದ್ರೆ ಇದು ಸುಮಾರು ದಿವಸದಿಂದ ಇತ್ತು, ಈಗ ಎಲ್ಲ ರೆಡಿ ಆಗಿದೆ. ಯಾಕಂದ್ರೆ ಈಗ ಎಲ್ಲ ಸ್ಟ್ಯಾಚ್ಯೂ ಇದೆ, ಇದು ಒಂದೇ ಇಲ್ಲ. ತಾವ್ ಯಾವಾಗ ಬರ್ತಾರ? ಕಾಂಟ್ಯಾಕ್ಟರ್ ಮಾಡಿ ಕೊಟ್ಟು ಕಳಿಸಿ ಇಲ್ಲಿ. ಓಕೆ ರೈಟ್. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.